ಮಗ ಸ್ವಲ್ಪ ಮೇಂಟೈನ್ ಮಾಡು. ತಲೆ ಕರ್ಸ್ಕೊಬೇಡ. ಇದು ತಟ್ಟದ ಕೊಂಬೆನ 3 ಮುಟ್ಟೆ ಸಿಮೆಂಟ್ ತರ ಮಗ್ಲೇ ಇವಳು ಬೆಟ್ಟದ ಗೊಂಬೆ ಕಣೋ. ನೀನೇನ ಇಲ್ಲಿ ನಿಮ್ಮಿಬ್ರಿಗೂ ಮೊದಲೇ ಗೊತ್ತಾ? ಅಯ್ಯಯ್ಯಪ್ಪ ಇದು ಅತಿ ಕೆಟ್ಟ ಮುಸುಡಿ. ನಾನು ಎಲ್ಲಿ ನೋಡಿಲ್ಲಪ್ಪ. ನೋಡು ಕೂದಲು ನೋಡು, ಮುಖ ನೋಡು, ಕೂದಲಲ್ಲಿ ಮುಖನೇ ಮುಚ್ಕೊಂಡ್ಬಿಟ್ಟಿದೆಯಲ್ಲೋ. ಅದ್ಕೊಂಡು ಹೇರ್ ಬೇಕಾದ್ರೂ ತಂದಾಕು. ಬಂದಾಗಿಲ್ಲ ಅಮ್ಮ ಕೂರ್ಸ್ ಮಾತಾಡಿಸ್ತಾ. ಅಯ್ಯೋ ಕೂರ್ಸೋದೇನಮ್ಮ, ಬಾ ಮಲಿಕ್ ಅಂತ ಕರೆದೆ ಬರ್ಲಿಲ್ಲ. ಹುಡ್ಕೊಂಡ್ ಕೊಡೋರಂಗೆಲ್ಲ ಮಾತಾಡ್ಬಾರ್ದು. ಬನ್ನಿ ಕೂತ್ಕೊಳ್ಳಿ ಅಪ್ಪ ಚೇರ. ಬನ್ನಿ ಬನ್ನಿ ಪರವಾಗಿಲ್ಲ ಕೂತ್ಕೊಳ್ಳಿ. ಇಲ್ಲ ಬಂದೆ. ಕೂತ್ಕೊಳ್ಳಲ್ಲ. ಯಾಕೆ ಅವ್ನು ಕೂತ್ಕೊಳ್ಳಲ್ಲ. ಯಾಕೆ? ಅವ್ರು ಮನೆ ದೇವರು ಕುಂಡ್ರೇಶ್ವರ ಅಂತ, ಅದಕ್ಕೆ ಹರಕೆ ಹೊತ್ಕೊಂಡು ಬಂದಿದ್ದಾನೆ. ಅವ್ನು ಕೂತ್ಕೊಳ್ಳಲ್ಲ. ಹೂವ ಹೌದಾ? ಕೂರಲ್ಲ. ನಾ ಕೂರ್ಸ್ತಾ ಬಿಡಲ್ಲ. ಕೂರ್ಸೋಣ ಇವ್ರನ್ನ. ಬೇಡ. ಇಲ್ಲ 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 ಬೇಡ ಬೇಡ ಬೇಡ. ಏನಾಯ್ತು? ಏನಿಲ್ಲ. ಅಯ್ಯೋ ದೇವರೇ ಕಾಪಾಡದೆ ಅಂತ ಹಾಡು ಹೇಳ್ತೇವೆ. ಅಯ್ಯೋ ದೇವರೇ ಅಂತ. ಓ ಹಾಡು ಹೇಳ್ತವ್ರೆ. ಹಾಡು ಹೇಳ್ತೇವೆ. ನನ್ನ ತಮ್ಮನ ಪರಿಚಯ ಮಾಡಿಸ್ತೀನಿ. ನೀವು ನಿಂತ್ಕೊಳ್ಳಿ ಪರವಾಗಿಲ್ಲ. ನಿಂತ್ಕೊಳ್ಳಿ. ಹಾ ತಮ್ಮ. ನಾನು ನಿಮಗೊಂದು ಏನ ಹೇಳ್ದೆ. ನೀನು ನನಗೆ ನೀವು ನೋಡಕ್ಕೆ ಸೇಮ್ ಕಾಡು ಹಂದಿ ತರ ಇದ್ದೀರಿ. ನನ್ನ ಮಗನೇ ಐ ವಿಲ್ ಮ್ಯಾನೇಜ್ ಯು. ಅಮ್ಮ ಅಪ್ಪ ಆ ಕರಡಿನ ಆ ಕಡೆ ಕರ್ಕೊಂಡು ಹೋಗಿ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಹಲೋ ಎಕ್ಸ್ಕ್ಯೂಸ್ ಮೀ, ಹೇಳಿ. ಅವ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನೀವು ಈ ಕಡೆ ಬನ್ನಿ. ನಡ್ರಿ. ಬಾ ಮಾಲೀಕ. ಬರೇ ಮಲ್ಕೊಳ್ಳೋದಾನ ಹೇಳೋದೇ ಇವಾಗ. ನಿಮ್ಮ ಹೆಸರು? ನನ್ನ ಹೆಸರು ಮಿಂಚು. ನಾನು SSLC ಪಾಸು. ನಾನು PUC ಪೈಪು. PUC ಫೇಲ್ ಹೋಗಿ ಬಿಡಿ. ಅಲ್ಲಿ ಪಾಸ್ ಆದ್ರೆ ಇನ್ನೂ ಉಪಯೋಗ ಇಲ್ಲ. ಪಾಸ್ ಆಗೋ ಕಡೆ ಪಾಸ್ ಆದ್ರೆ ಸಾಕು. ಎಕ್ಸಾಮ್ ರೂಮ್ ಬಂದು ಸರಿಯಾಗಿ ಮರೀತೀನಿ. ಏನ್ ಮೇಡಮ್? ಅಲ್ಲ ಏನಾಯ್ತು? ಯಾಕಂತ ಕೆಲ್ಸದವ್ರೆ? ಅವನು ಡಿಗ್ರಿಗೆ ಹೋಗಕ್ಕೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾವನೆ. ಮಾಡು ಆ ಅಂಟೆ ಅಮಲಾಪುರ ಪ್ರಾಕ್ಟೀಸ್ ಮಾಡ್ತಾನೆ. ಏನ್ ತಲೆ ಅಯ್ಯಯ್ಯೋ ಆರಾಮಾಗಿದ್ದಾನೆ. ನಮ್ಮ ಅಳಿಯ ಆದವನಿಗೆ ಹಾಡು ಹೇಳಕ್ ಬರುತ್ತೆ, ಡ್ಯಾನ್ಸ್ ಮಾಡಕ್ ಬರುತ್ತೆ. ಹಾಗಾದ್ರೆ ನನ್ನ ಮಗಳದು ಒಂದು ಆಸೆ ಇದೆ. ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹಾಡಕ್ಕೆ ಹೇಳ? ಹಾಡ್ಸಿಪ್ಪ. ಕೇಳೋ ತರ ಇದ್ರೆ ಹಾಡ್ಸಿ. ಬೆಂಗಳೂರು देखने को काचली माँ बेंगलुरु देखने को बेंगलुरु साउकर मालिक मुझे अंदर बुलाया दरवाजा लगाया अंदर मुंजी टूम टूम टिनिंग मिनिंग टिश्या ಉಣ್ಣಕ್ಕೆ ಹೋಗನ್ ಬರೋ ಬಸ್ಯಾ. ಮೇಡಮ್ ಇವಳು ಕಾಚಳಿಗೆ ಸಾಗಿತ್ತು. ನನ್ನ ಪೈಲ್ಸೆ ಸೇರಿತ್ತು. ಮಾತಾಡ್ಬಾರ್ದು. ಇದು ಮಾಡ್ತಿದ್ದಾರೆ ಅವರು. ಅಮ್ಮ ಕೇಳಿ ಏನ್ ಕೆಲಸ ಮಾಡ್ತಿದ್ದಾರೆ ಅಂದಾಗೆ ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ಇವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಅಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಗೊತ್ತು. ಅಲ್ಲಿ ಏನ್ ಕೆಲಸ ಮಾಡ್ತಾರೆ? ಬಂದವ್ರದೆಲ್ಲ ಮೂಗು ಕಡಿತಾರೆ. ಮೂಗು ಕ್ಯಾಶಿಯರ್ ಅದನ್ರಿ, ದುಡ್ಡು ಅನಿಸ್ತಾನೆ. ಕ್ಯಾಶಿಯರ್ ಅಂತೆ ಅಪ್ಪ. ಸಕ್ಕತ್ತಾಗಿದ್ದಾನೆ. ನಮ್ಮ ಮಳಿಮಯ್ಯ ಬ್ಯಾಂಕಲ್ಲಿ ಕೆಲಸ. ಎಷ್ಟು ಚೆನ್ನಾಗಿದೆ ತಾಯಿ. ಇವತ್ತಿನಿಂದ ಬರೋದಿಲ್ಲ ನನ್ನವ್ವ. ಇಲ್ಲಿಂದ ಇವನು ಹೆಣಾವಕ್ಕೆ ನನ್ನ ತಾಯಿ 4 ಜನ ಸೇರ್ಕೊಂಡು
ಕೂಸ್ಬಿಟ್ಟು ತೀರ್ಕೊಂಡ್ಲ ನಿಮಗೊಂದು ವಿಷಯ ಹೇಳ್ಬೇಕು. ಈ ಸಲ ಚೆನ್ನಾಗಿ ಹೇಳ್ಬೋದು. ಹೇಳ 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 ಹೇಳ. ನೀವು ನಾನು ನೋಡಕ್ಕೆ ನೋಡಕ್ಕೆ ಸೇಮ್ 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 ಬಸರಿ ಹಂದಿ ತರ ಇದ್ದೀರಿ. ಹಿಡ್ಕೊ ಅದನ್ನೆಲ್ಲ ಹಿಡಿದು ಹೋಗಿದ್ದೀರಾ ಏನದ? ಚಿಕ್ಕವನು ಪಾಪ. ಏನ್ ಚಿಕ್ಕವನ? ಅವ್ನು ಚಿಕ್ಕವನ ಮತ್ತೆ ಗಡ್ಡ ಮಿಸಿ ಬಂದಿದೆ. ಅದು ಸ್ವಲ್ಪ ಇರ್ಲಿ ಅಂತ ಆಡ್ಸಿದೀನಿ. ಅಲ್ಲ ಇವರು ಡ್ಯಾನ್ಸರ್ ಅಂದ್ರಿ, ನಾನು ಒಂದು ಒಳ್ಳೆ ಡ್ಯಾನ್ಸರ್, ಇವ್ರ ಜೊತೆ ಇನ್ನೊಂದು ಡ್ಯಾನ್ಸ್ ಮಾಡ್ತೀನಿ. ಬೇಡ ಅನ್ರಪ್ಪ. ಏ ಇವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಬೇಡ ಅನ್ರಪ್ಪ. ಬೇಕು ಬೇಕಲ್ವಾ? ಹೊಳಿ ಅಂದ್ರೆ ನೀವು ಡ್ಯಾನ್ಸ್ ಮಾಡಲೇಬೇಕು. ಇವ್ರು ಯಾರು ಬೇಡ ಅಂತವ್ರೆ ನಾನು ಡ್ಯಾನ್ಸ್ ಮಾಡಲ್ಲ. ಏ ಬೇಕು ಅಂತ ಹೇಳಿ. ಬೇಡ ಅಂದ್ರು. ಬೇಡ ಬೇಡ. ಯಾಕೆ ಹಿಂಗಾರ್ತಿ ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಮಗಳೇ ಕಂದ ಅಲ್ಲ ಸ್ಮೆಲ್ ಬರ್ತಾ ಇಲ್ವಾ ಮಗಳೇ? ಹಾ ಏನೋ ಕೆಟ್ಟ ವಾಸನೆ ಬರ್ತಿದೆ. ಅಲ್ಲ ನಮಗೂ ಬರ್ತಾ ಇದೆ. ನಿಮ್ಮ ಮೇಡಮ್ ಈ ಕಡೆ ಬನ್ಸ್. ಏನ್ ತಲೆ ಕೆಡ್ಸ್ಕೊಬಿಡ್ರಿ. ಅದು ಏನ್ ಸ್ಮೆಲ್ ಅಂದ್ರೆ ಅವ್ನ ಹಿಂದಿನ ಜೇಬಲ್ಲಿ ಒಂದು ಪರ್ಫ್ಯೂಮ್ ಬಾಟಲ್ ಇಟ್ಕೊಂಡಿದ್ದ. ಕೆಳಗಡೆ ಸ್ಲಿಪ್ ಆಗ್ಬಿಟ್ನಲ್ಲ, ಅದು ಹೊಡೆದ್ ಹೆಂಗ್ ನಾರಾಕತ್ತೈತಿ. ಇಲ್ಲ ಏನೋ ಸ್ಮೆಲ್ಲು ಬೇರೆ. ಏನಿಲ್ಲ ಮೇಡಮ್, ಏನಿಲ್ಲ, ತಲೆ ಕೆಡ್ಸ್ಕೊಬಿಡಿ, ತಲೆ ಕೆಡ್ಸ್ಕೊಬಿಡಿ ನೀವು. ಅಲ್ಲ ಏನು ಅಲ್ಲ ನೀನು ನಚ್ಚಿ ಪಿಂಡ ಹೆಸರೇ ಹೇಳ್ಬೇಕು. ಅವನಿಂದ ಬರ್ತಾರೆ ನೋಡಿದ್ರೆ, ಇವನಿಂದ ಬರ್ತಾರೆ ನೋಡಿದ್ರೆ, ನಾಚಿಕೆ ಮಾಡ ಬರೋದೇ ನೋಡಕ್ಕೆ ಗೊತ್ತಿಲ್ಲ ನಿಮ್ಗೆ. ಪಾಪ ನೋಡಿದ್ರೆ ಹೆಂಗಿದ್ದೀನಿ ಕಣ್ಣ. ಮಾಡಬಾರ್ದು ಮೇಡಮ್. ಎಷ್ಟು ದಿನ ಅಂತ ಮುಚ್ಚಿಡ್ಲಿ, ಇರೋ ವಿಷಯ ಇದ್ದಂಗೆ ಹೇಳ್ಬಿಡ್ತೀನಿ. ಹಾ ಬಿಚ್ಚಿಬಿಡಿ ಗಡಿಯ, ತಲೆ ಹಚ್ಕೊಬೇಡ, ಹೇಳ್ಬಿಡೋಣ, ಚೆನ್ನಾಗಿರುತ್ತೆ. ಅದೇನು ದೊಡ್ಡ ಕಾಯಿಲೆ ಅಲ್ಲ. ಹೇಳ ಅಂಕಲ್, ಹಾಂ ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡು ಹೇಳಿ. ಹ್ಞೂ ಆಯ್ತಪ್ಪ. ಅದು ಮೇಡಮ್ ಇವ್ಗೆ ಏನಾಗಿದೆ ಅಂದರೆ, ನೆನ್ಸ್ಕೊಂಡು ಹೇಳಿ. ನಮ್ಮ ಅಜ್ಜಿ ಇವ್ನಿಗೆ ದೇವ್ರ ನೆನ್ಸ್ಕೊಂಡು ಹೇಳಿ. ಹ್ಞೂ ಆಯ್ತು. ಇವ್ನಿಗೆ ಸ್ಟೇಜ್ ನೆನ್ಸ್ಕೊಂಡು ಹೇಳಿ. ಹಾಂ ಆಯ್ತು ಆಯ್ತು. ಇವ್ನಿಗೆ ಸ್ವಲ್ಪ ದೇವ್ರ ನೆನ್ಸ್ಕೊಂಡು ಹೇಳಿ. ಅವ್ರ ಅವ್ರ ಹೇಳಿ ಮೇಡಮ್. ಏನಿಲ್ಲ, ಇವನಿಗೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು? ಅಂತದೇನಿಲ್ರಿ, ದೇವ್ರು ಪರಮಾತ್ಮ ಇವನಿಗೆ ಇಡಬಾರ್ದು ಜಾಗದಲ್ಲಿ ಎರಡು ಬೆಟ್ಟು ಇಟ್ಟವನೆ. ಅಲ್ಲ ಎಲ್ಲರೂ ಹಣೆಗೆ ತಾನೆ ಕೊಟ್ಟು, ಅದೇನದು ಇಡಬಾರ್ದು ಜಾಗದಲ್ಲಿ ಇರೋದು? ಇಟ್ಟವನ್ನ ಹೋಗಿ ಕೇಳು. ಗೆಳೆಯ ಬೆಟ್ಟು ಮೂಗ್ ಹಾಕ್ಬಿಡ್ಲ. ಸುಮ್ಮನೆ ಇರೋ. ಅದು ಇವನಿಗೆ ಪೈಲ್ಸ್ ಇದೆ. ಪೈಲ್ಸ್ ಸಟನ್ ಕಡೆಗೆ ಹೋಗಿ ಪೈಲ್ಸ್ ಅಲ್ಲ, ಜಸ್ಟ್ ಸಣ್ಣ ಪೈಲ್ಸ್ ಅಷ್ಟೇ. ಆರಾಮಾಗಿ ಎಲ್ಲ ಹಂದಿ ಅಂತವನೇ, ನಾಯಿ ನನ್ನ ಮಗನೇ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಹಣ್ಣು ಹಂಪಲು ತುಪ್ಪ ಬೆಣ್ಣೆ ಎಲ್ಲ ತಿನ್ಸಿ ಅಂಬಾಸಿಡರ್ ಆಗೋ ಲೆವೆಲ್ ಬೆಳೆಸೋರೆ. ನನ್ನಂತವ್ರಿಗೆ ಇಂಥ ಫೈಲ್ಸ್ ಬಂದಿರೋ ಪೇಷಂಟ್ ನೋ ವೇ, ಚಾನ್ಸ್ ಇಲ್ಲ. ಮೇಡಮ್, ನಿಮಗೆ ದಯವಿಟ್ಟು ಕಾಲು ಬಿಡ್ದು ಕೈ ಮುಗಿತೀನಿ, ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಚೆನ್ನಾಗಿದ್ದಾನೆ ಹುಡುಗ. ವಿಚಾರ ಅಲ್ಲ, ನನ್ನ ಮದುವೆ ಆಗ್ಬೇಕು ಅಂದ್ರೆ ಒಡೆ ನರಸೀಪುರದಲ್ಲಿ ಒಬ್ಬರ ಇಬ್ರ ಯಾರು ಮದುವೆ ಆಗ್ತಾರೆ? ನನ್ನ ಯಾರು ಆಗಲ್ಲ. ಆಗ್ತಾರೆ. ಒಳ್ಳೆ ನರಸೀಪುರದ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಆಗಲ್ಲ. ಇದ್ದಾರೆ ಪ್ಲೀಸ್, ಯಾರಾದ್ರೂ ಕೈ ಎತ್ತಿ. ಒಬ್ರು ಕೈ ಎತ್ತರಪ್ಪ. ಒಳ್ಳೆ ನರಸೀಪುರದಲ್ಲಿ ನನ್ನ ಮದುವೆ ಆಗೋ ಗಂಡಸರ ಕೈ ಎತ್ತಿ. ಮದುವೆ ಆಗೋರು ಕೈ ಎತ್ತಿ, ಮದುವೆ ಆಗೋರು ಕೈ ಎತ್ತಿದಾರೆ ನೋಡು. ಅಣ್ಣ ಅಕ್ಕ, ಕರ್ಕೊ ಹೋಗು, ನೀನೇ ಕಳಿಸ್ಬಿಡ್ತೀನಿ. ಅಕ್ಕ ಅಕ್ಕ, ಏನ ಏನಂತೆ? ಫೈಲ್ಸ್ ಅಂತೆ. ಓ, ಫೈಲ್ಸ್ ಮ್ಯಾನೇಜರ್ ಅವರು. ಫೈಲ್ಸ್ ಮ್ಯಾನೇಜರ್ ಅಲ್ಲ, ಫೈಲ್ಸ್ ಆಗಿದೆ. ಒಳೆ ನರಸೀಪುರದಲ್ಲಿ ನಿಜವಾಗ್ಲೂ ಯಾರಾದರೂ ಬಂದ್ರು, ಯಾರು ಮದುವೆ ಆಗ್ತೀರ ನನ್ನ? ಹಾಂ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ. ಉಳಿತದೆ, ಇವಳು ಮದುವೆ ಆಗಿಲ್ಲ ಅಂದ್ರೆ ಒಳ್ಳೆ ನರಸೀಪುರದ ಮರ್ಯಾದೆ ಉಳ್ಸಕ್ಕಾದ್ರೂ ಅಣ್ಣ ಬರ್ತಾನೆ. ಬರ್ತಾರೆ. ಬಾಣ ನೀನು, ಬನ್ನಿ. ಅಣ್ಣ ನೀನು ಬಾಣ, ಅಣ್ಣ ನೀನು ಬಾರಣ. ಅಲ್ಲ ನಾನೇನು ತಿನ್ನಲ್ಲ ನಿಮ್ಮಲ್ಲ, ಬನ್ನಿ. ಆವಳನ್ನೇ ಕರ್ಕೊಂಡ್ಬಿಡಿ ಮೇಲೆ. ಬನ್ನಿ ಬನ್ನಿ.
ನಿನ್ನ ಯೋಗ್ಯತೆಗೆ ಒಂದೇ ಒಂದು ಹುಡುಗ. ಅಣ್ಣ ಬಂದ್ರು ಅಣ್ಣ. ಹಣ ಬಂತು ಹಣ ಬಂದ. ಅಣ್ಣ ದಯವಿಟ್ಟು ಶಾಲ್ ತಗೊಂಡು ಮಾತಾಡೋಣ. ಯಾಕೆ ಬೇಕು? ನಿಧಾನ ನಿಧಾನ ಕೊಡ್ಸಿ. ಮದುವೆ ಆಗೈತಣ್ಣ? ಕೊಡು ನನ್ನ ಮೈಗೆ. ಒಂದೇನಾ? ಹುಡುಗ ನಾನು ಮದುವೆ ಆಗಿದ್ದೀನಿ, ಕರ್ಸ್ಬೋದು ತಾನೆ? ಅಲ್ಲ ಮದ್ವೆ ಆಗ್ತದ ದಯವಿಟ್ಟು ಬನ್ನಿ. ಆಮೇಲೆ ಅವ್ರ ಹೆಂಡತಿ ನನಗೆ ಬಂದ್ಮೇಲೆ ಆಗಲ್ಲ, ಇವಳಿಗೆ ಎಕ್ಸ್ಪೀರಿಯನ್ಸೇ ಬೇಕು. ಬಾನೆ ಅಣ್ಣ ಆಗಿಲ್ಲ ಅಂತ ಹೇಳಿ ಅವಳನ್ನೇ ಮದುವೆ ಕರೆದಿದ್ದೀರಾ ನೀವು? ಆಗಿಲ್ಲ ಅಂತ ಹೇಳಿ ಇರೋದು ಹೇಳ್ಬೇಕಲ್ವಾ? ಯಾಕೆ ಆಗಿಲ್ಲ ಅಂತ ಯಾಕೆ ಹೇಳ್ಬೇಕು? ಆಯ್ತು, ಇವಾಗ ಒಂದೇನ ಆಗೋದು? ಇನ್ನೊಂದು ಸಿಕ್ಕಿರ ಅವಕಾಶ. ಇದು ಅಣ್ಣ ಟ್ರ್ಯಾಕಲ್ಲಿ ಇದ್ದಾನೆ. ಹಂಗಾರೆ ಪ್ರಪೋಸ್ ಮಾಡಿ. ಇನ್ನೊಂದು ಸಿಕ್ಕರೆ ಆಗ್ತೇನೆ ಅಂದ್ರಲ್ವಾ, ಅವಳಿಗೆ ಪ್ರಪೋಸ್ ಮಾಡಿ ಅಣ್ಣ. ತಂದು ಕೊಡು. ಪ್ರಪೋಸ್ ಮಾಡಿ ಅಣ್ಣ. ಬನ್ನಿ ಈ ಕಡೆಗೆ ಬನ್ನಿ ಅಣ್ಣ, ನಿಮ್ಮ ಪ್ರೋಗ್ರಾಮ್ ಇದೆ. ಬನ್ನಿ ಬನ್ನಿ ಬನ್ನಿ. ಆದ್ರೂ ನಿಮ್ಗೆ ಇಂಥ ದುರ್ದೈವ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬರ್ಲಿ ಅಣ್ಣ. ನಿಮ್ಮ ಹೆಸರು? ಕುಮಾರ್. ಕುಮಾರ. ನನ್ಗೊಂದು ಜೋರ ಚಪ್ಪಾಳೆ. ಅಕ್ಕಿ ಕಾಳು ಆಗ್ತಾ ಇದೆಯಾ? ತಡಿ, ಇನ್ನೂ ಪ್ರಪೋಸ್ ಮಾಡೋ ಲೆವೆಲಲ್ಲೇ ಇದೆ ಅಣ್ಣ. ಪ್ರಪೋಸ್ ಮಾಡಿ ಅಣ್ಣ. ಹಾಂ, ಏನಾರು ಕೊಡ್ರಪ್ಪ ಅಣ್ಣಂಗೆ. ಒಂದು ಕಲ್ಲಂಗಡಿ ಹಣ್ಣು ತರಲೋಣ ಪ್ರಪೋಸ್ ಮಾಡೋಕ್ಕೆ? ಪ್ರಪೋಸ್ ಮಾಡಕ್ಕೆ ಯೂಸ್ ಮಾಡಿ ಅಣ್ಣ. ಸದ್ಯಕ್ಕೆ ಇರೋದಿದೆ ಅಣ್ಣ. ಹಾಂ, ಇದನ್ನೇ ಕೊಟ್ಟು ಪ್ರಪೋಸ್ ಮಾಡಿ. ಎಲ್ಲರೂ ಬರಲಿ, ಜೋರ ಚಪ್ಪಾಳೆ. ಅಣ್ಣ ಡೈಲಾಗ್ ಹೇಳಿ ಪ್ರಪೋಸ್ ಮಾಡಬೇಕು, ಸುಮ್ಮನೆ ಪ್ರಪೋಸ್ ಮಾಡೋದಲ್ಲ. ಹೇಳಿ ಅಣ್ಣ, ನಿಮಗೆ ಬಂದಿದ್ದೇನೆ. ಹೇಳ್ಕೊಡ್ತೀನಿ. ಮಂಡಿ ಊರಿ ಬೇಡವೇನು ಹೇಳೋಣ? ಬೇಡವೇನು? ಮಂಡಿ ಊರಿ ಬೇಡುವೇನು? ಜೋರ ಹೇಳೋಣ. ಮಂಡಿ ಊರಿ ಬೇಡವೇನು? ಮಂಡಿ ಊರಿ ಬೇಡುವನು? ನನ್ನ ಮಕ್ಕಳ ಕುಂಡಿ ತೊಳೆಯೋಳು ನೀನೆ. ಅಣ್ಣ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಪ್ರಪೋಸ್ ಮಾಡಿ ಅಣ್ಣ. ಬಿಡ್ರಪ್ಪ, ನಾನು ಮಾಡ್ತೀನಿ ಸಿಂಪಲ್ ಆಗಿ. ಹಾಂ ರೆಡಿ. ಓ, ಇನ್ನೂ ಒನ್ಸ್ ಬಾರ್ ಇನ್ನೊಂದ್ಸರಿ. ಐ ಲವ್ ಯು ಮಿಂಚು ಅವರೇ. ಅಷ್ಟೇ ಡೈಲಾಗ್ ಏನು ಹೊಡಿಯಲ್ಲ, ಕವಿತಾ ಅಣ್ಣ ಹೊಡಿಯಲ್ಲ. ಹೇಳಿದ್ರಲ್ಲ, ಇವಳಲ್ಲಿ ಏನು ಕ್ವಾಲಿಟೀಸ್ ನೋಡಿ ನಿಮಗೆ ಇಷ್ಟ ಅಲ್ಲ ಅಣ್ಣ? ಇದು ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ನನ್ನ ಕ್ವಾಲಿಟಿ ಏನಪ್ಪ ಹೇಳಲ್ಲಿ? ಸೆಕೆಂಡ್ ಶಿವ ಸಿಂಪಲ್ ಆಗಿ ಹೇಳಿದೀನಿ ಅಷ್ಟೇ. ಇಲ್ಲೆಲ್ಲ ನಾನು ನೋಡಿ ಮರ್ಯಾದೆ ಕಳಿಬೇಡಿ. ಆಮೇಲೆ ಅಣ್ಣ ಇಷ್ಟು ಧೈರ್ಯ ಮಾಡಿ ಬಂದು ಲವಲವಿಕೆಯಿಂದ ಮಾತಾಡ್ತಾ ಇದ್ದೀರಲ್ಲ. ಎಲ್ಲ ದೊಡ್ಡ ದೊಡ್ಡವರವರೇ, ಸಾರಿ ಏನಾರು ಮಿಸ್ ಆಗಿ ನಾನು ವೇದಿಕೆ ಮೇಲೆ ಬಂದು ಏನಾರು ಮಾತಾಡಿದ್ರೆ ಕ್ಷಮಿಸಿ. ನನ್ನ ಜೊತೆ ಸೂಪರ್ ಆಗಿ ಜಯಕಾರ ಕೊಡ್ತೀರಾ. ಒಂದು ಗೇಮ್ ನಿಮಗೆ ಏನು ಗೊತ್ತಾ? ಜಯಕಾರನ ನಾನು ಹೇಳೋರಿಗೆಲ್ಲ ಕೊಡ್ತಾ ಹೋಗ್ಬೇಕು. ಎಲ್ಲರಿಗೆಲ್ಲ ಜಯಕಾರ ಕೊಡ್ತಾ ಹೋಗ್ತೀನಿ ನಿಮ್ಗೆ ತುಂಬ ಇಷ್ಟವಾಗಿರೋ ವ್ಯಕ್ತಿಗಳಿಗೆ. ಆದರೆ ನಾನು ಯಾರ ಹೆಸರು ಹೇಳ್ತೀನಿ ಅಂತ ಕೇಳಿಸ್ಕೊಂಡು ಕೊಡಬೇಕು. ಕೊಡ್ತೀರಾ? ಆದರೆ ಫಾಸ್ಟಾಗಿ ಕೊಡಬೇಕು. ಎಲ್ಲರೂ ನಮ್ಮ ಜೊತೆ ಗೇಮ್ ಇದೊಂದು ಸಣ್ಣ ಗೇಮ್ ಜಲಕ್ಕು. ಕೊಡ್ತೀರಾ? ಇಷ್ಟ ಆಗಿದ ತಕ್ಷಣ ಫಾಸ್ಟಾಗಿ ಕೊಡಬೇಕು. ಆದರೆ ಕೇಳಿಸ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಕೊಡಬೇಕು. ಆದರೆ ಫಾಸ್ಟಾಗಿ ಕೊಡಬೇಕು. ಕೇಳಿಸ್ಕೊಂಡು ಕೊಡಬೇಕು, ಫಾಸ್ಟಾಗಿ ಕೊಡಬೇಕು. ರೆಡಿನಾ? बोलो भारत माता के वाव डॉक्टर राजकुमार्गे विष्णुवर्धन ಅವ್ರಿಗೆ ಶಂಕರ್ ನಾಗ್ ಅವ್ರಿಗೆ ಕರ್ನಾಟಕಕ್ಕೆ ಕಾಡುಗಳ ವೀರಪ್ಪನ್ಗೆ ಎಲ್ಲದಕ್ಕೂ ಜೈ. ಆಯ್ತಪ್ಪ, ಎಲ್ರಿಗೂ ಜೈ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೊಳೆನರಸೀಪುರದ ಮಾಜಿ ಪುರಸಭಾ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಗೊಂದು ಹಸಿರಿಗೆ ಬಂದು ಬೆಳಗಿನ ಮನೆಯ ಮನಗಳಲ್ಲಿತ್ತು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರು ಆಕಾಶದ ಕೈಯ ನೆನರು ಪ್ರೀತಿ ಹಂಚಿರುವ ಬೊಂಬೆ ಹೇಳುತ್ತೈತೆ ಮತ್ತೆ